ವಿಡಿಯೋವನ್ನು ಆದಷ್ಟು ನೀವು ಶೇರ್ ಮಾಡಬೇಕು ಎಲ್ಲರಿಗೂ ಕೂಡ, ಗ್ರೂಪ್ಗಳಲ್ಲಿ ಆಗಿರ್ಬೋದು, ಇನ್ನಿತರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ. ಯಾಕಂದ್ರೆ ಆಗಿರುವಂತಹ ಕಳಪೆ ಕಾಮಗಾರಿ ಯಾವ ಥರ ಇದೆ ಅಂತ ಹೇಳಿದರೆ, ಒಂದು ಆ ಹಿಂದ್ಗಡೆ ಇರುವಂತಹ ಕರೆಂಟ್ ಕಂಬ ಏನಿದೆ ಅದೇನಾದರೂ ಮಿಸ್ ಆಗಿಬಿದ್ರೆ ಇಲ್ಲಿ ಏನೇನು ಅನಾಹುತ ಆಗುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಆ ಥರ ಒಂದು ಕಾಮಗಾರಿ ಇಲ್ಲಿ. ತಡೆಗೋಡೆ ಅಂತೂ ಇಲ್ವೇ ಇಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ತಡೆಗೋಡೆ ಅಂತೂ ಇಲ್ವೇ ಇಲ್ಲ. ಈಗ ಆಲ್ರೆಡಿ ಇವರೆಲ್ಲ ಇನ್ಫಾರ್ಮ್ ಮಾಡಿ ಎಮ್ ಎಲ್ ಎಗೆಲ್ಲ ಕಾಲ್ ಮಾಡಿ ಈ ಒಂದು ಬಂದೋಬಸ್ತ್ ಮಾಡ್ತಾ ಇದ್ದಾರೆ ಈಗ ಜಸ್ಟ್. ಇನ್ನು ಹೋಗ್ಬಿಟ್ಟು ಚೈನ್ ಹೋಗ್ಬಿಟ್ಟು ಸಿಮೆಂಟ್ ರೋಡ್ ಮೇಲೆ ಚೈನ್ ಹೋಗ್ಬಿಟ್ಟು ಜೊತೆ ಇತ್ತು ವಾಲ್ ಕಟ್ಟೆ ಬರಲ್ಲ ನೋಡು ನನಗೆ ಬಸ್ ಪೂರ್ಣ ಮಾತ್ರ ಕೆಮಿಕಲ್ ಪ್ಲಾಸ್ಟಿಕ್ ಬಾರ್ದು ಮತ್ತು ಅದನ್ನ ಪ್ಲಾಸ್ಟಿಕ್ ಅಂತ ಬರೀ ಪಾದಿತ್ತೆ ಅರ್ಜೆಂಟ್ ಕಲ್ಲು ಕೋಡೆ ಜಲ್ಲಿ ಪುಡಿ ಉಂಟಾಯ್ತಾರೆ. ಇನ್ನೊಂದು ಇನ್ಸಿಡೆಂಟ್ ಅಂತ ಹೇಳಿದ್ರೆ, ಇಲ್ಲಿ ಆನೆಮಲ್ ಸ್ವಲ್ಪ ಮುಂದೆ ಬಂದ್ರೆ ಈ ಒಂದು ಗುಡ್ಡ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ. ಈಗ ರೋಡಲ್ಲಿ, ಇದು ರೋಡ್ ಅಲ್ಲ ಕಂಬಳ. ನೀವೇನಾದ್ರೂ ನಿಮ್ಮ ಮನೆಯಲ್ಲಿ ಕಂಬಳ ಏನಾದ್ರು ಸ್ಪರ್ಧೆ ಮಾಡ್ಬೇಕಂದ್ರೆ ಇಲ್ಲಿ ಕರ್ಕ ಬನ್ನಿ. ನೋಡ್ತಾ ಇದ್ದೀರಲ್ಲ ಈ ಎಷ್ಟು ರೋಡ್ ಏನಾಗಿದೆ, ಫುಲ್ ಕಂಬಳ ಆಡ್ಸ್ಬೋದು ಇಲ್ಲಿ. ಆ ಥರ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಇಲ್ಲಿ ಬಂದು ನೋಡಿ, ಹೊರಗಡೆ ನಾವು ನೋಡೋದಿಲ್ಲ, ಏನೂ ಇಲ್ಲ. ಸುಮ್ಮನೆ ಬಂದು ಹೆಂಗ್ ಬೇಕು ಹಂಗೆ ಕೊರಿಯೋದು ಮಣ್ಣನ್ನು. ಈ ಥರ ಈ ಮಳೆಗಾಲದಲ್ಲಿ ಯಾವ ಥರ ಇಲ್ಲಿ ಜನಗಳು ಓಡಾಡಬೇಕು ಅನ್ನುವಂಥದ್ದು ಸ್ವಲ್ಪನೂ ಜ್ಞಾನ ಇಲ್ದಲೆ ಈ ಕಾಮಗಾರಿ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ. ಆಯಿತಾ, ನೋಡಿ ಇದೆ. ಆದರೂ ಕೂಡ ಇಲ್ಲಿ ನೆಕ್ಸ್ಟ್ ಯಾರಾದರೂ ಮಕ್ಕಳು ಓಡಾಡ್ತಾ ಇರಬೇಕಾದ್ರೆ ಈ ಒಂದು ಮಣ್ಣು ಅಥವಾ ಏನಾದರೂ ಅಹಿತಕರ ಘಟನೆ ಆದರೆ ಯಾರು ಇದಕ್ಕೆ ಕಾರಣ? ನೋಡಿ, ತುಂಬ ಗಾಡಿಗಳೆಲ್ಲ ಓಡಾಡ್ತಾ ಇದ್ದಾವೆ. ಫ್ರೆಂಡ್ಸ್, ಇದನ್ನು ನೋಡಿ, ಈ ಒಂದು ಮೇಲೆ ಯಾರಾದರೂ ಮನೇಲಿ ಇದ್ರೆ ಬೇಗ ಎದ್ದೋಗಿ. ಇಲ್ಲ ಅಂತ ಹೇಳಿದ್ರೆ ಇದು ಯಾವಾಗ ಬೀಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು ನೋಡಿ, ಈ ಒಂದು ಟರ್ನಿಂಗಲ್ಲಿ ಇಲ್ಲಿ ಒಂದು ಚರಂಡಿ, ನೀರಿನ ಚರಂಡಿ ಏನಿದೆ ಫುಲ್ ದುರಸ್ತಿ ಆಗಿಬಿಟ್ಟಿದೆ. ಏನಾದರೂ ಲಾರಿಗಳೇನಾದರೂ ಟರ್ನಿಂಗ್ ಬಂದರೆ ಅದು ಆಕ್ಸಿಡೆಂಟ್ ಆಗೋದು ಖಚಿತ, ಪಲ್ಟಿ ಆಗೋದಂತೂ ಖಚಿತ. ಈ ಒಂದು ಸ್ಥಳ ನೀವು ನೋಡ್ತಾ ಇರ್ಬೋದು. ಏನಾದರೂ 2 ಗಾಡಿ ಬಂದರೆ ಇಲ್ಲಿ ಅವ್ರು ಟರ್ನಿಂಗ್ ಮಾಡಬೇಕಾದ್ರೆ ಇಲ್ಲಿ ಪಲ್ಟಿ ಆಗೋದಂತೂ ಖಚಿತವಾಗಿದೆ. ನೋಡ್ತಾ ಇದ್ದೀರಲ್ಲ, ಅಲ್ಲಿ ನೋಡಿ. ಆ ಒಂದು ಪ್ರದೇಶದಲ್ಲೂ ಕೂಡ ಈಗ ನೀರು ಏನೋ ಅಲ್ಲಿ ಭೂಕುಸಿತ ಆಗ್ತಾ ಇದೆ. ಇದಕ್ಕೇನಾದರೂ ಒಂದು ಪರಿಹಾರ ಕಂಡುಹಿಡಿಯಲೇಬೇಕು. ಇಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ಅಲ್ಲಿ ತುಂಬ ಅನಾಹುತ ಆಗೋದ್ರಲ್ಲಿ ಖಂಡಿತ. ರೋಡ್ಗಳು ನೋಡ್ತಾ ಇದ್ದೀನಲ್ಲ, ಇಲ್ಲಿ ರೋಡ್ಗಳು ಇಲ್ಲಿ ನೋಡಿ. ನಮ್ಮ ಊರಿನ ರೋಡು ವ್ಯವಸ್ಥೆ ಏನಿದೆ ಅಂತ ಹೇಳಿದ್ರೆ ನೋಡಿ, ಇವರು ಟರ್ನಿಂಗ್ ಮಾಡಬೇಕಾದ್ರೆ ಇಲ್ಲಿ ನಿಲ್ಲಿಸಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಗಾಡಿ ನಿಲ್ಸಿಲ್ಲ ಅಂತ ಹೇಳಿದ್ರೆ ಇವರು ಟರ್ನಿಂಗ್ ಮಾಡೋಕೆ ಆಗ್ತಾ ಇಲ್ಲ. ಆ ಒಂದು ಪ್ರದೇಶದಲ್ಲಿ ಆಗಿರೋದ್ರಿಂದ ತುಂಬ ಕಷ್ಟ ಆಗಿದೆ. ನೋಡಿ ಎಷ್ಟು ಕಷ್ಟಕರವಾದಂಥ ರೋಡ್ ಚರಂಡಿಯಲ್ಲಿ ನೀರು ಹೋಗ್ತಾ ಇರುವಂತಹ ದೃಶ್ಯ. ಚರಂಡಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ ಮುಂದೆ ಎಲ್ಲ ನೀರು ಕೂಡ ಚರಂಡಿಯಲ್ಲೇ ಹೋಗ್ತಾ ಇದೆ. ಇಲ್ಲಿ ನೋಡಿ, ಗುಂಡಿಗಳು ಇಲ್ಲವೇ ಇಲ್ಲ. ಇಲ್ಲಿನ ಗುಂಡಿಗಳು ಇಲ್ಲವೇ ಇಲ್ಲ. ನಮ್ಮ ಗಾಡಿಗಳು ಹೋಗೋದಿಲ್ಲ. ಆ ಥರ ಮಾಣಂತಿಯರು ಬಂದರೆ ಇಲ್ಲೇ ಡೆಲಿವರಿ ಖಚಿತ. ಯಾಕಂತ ಹೇಳಿದ್ರೆ ಅಷ್ಟು ಗುಂಡಿಗಳಿದೆ. ಇಲ್ಲಿ ನೋಡಿ, ಇಲ್ಲಿ ಬನ್ನಿ, ತೋರಿಸ್ತೀನಿ ಬನ್ನಿ. ಇಲ್ಲೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಅಂತ ಏನಿದೆ ಇವತ್ತು ಏನು ಕಟ್ಟಿದ್ದಾರೆ, ಕಲ್ಲು ಆಗಿರ್ಬೋದು, ಇನ್ನಿತರೆ ರಕ್ಷಣೆ ಏನು ಮಾಡಿದ್ದಾರೆ ಅದೆಲ್ಲ ಈಗ ವ್ಯರ್ಥ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಆ್ಯಕ್ಚುಲಿ ಮಳೆ ನೀರು ಬರ್ತಾ ಇದೆಯಲ್ಲ, ಇದೆಲ್ಲ ಇಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ. ಆ ರೋಡ್ ಅಂತೂ ಈಗ ಸ್ವಲ್ಪ ಭಾಗ ಆಗ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಇದು ಕೂಡ ಬೀಳುವಂತಹ ಸಾಧ್ಯತೆ ಇದೆ. ಇದನ್ನು ಕೂಡ ನೀವು ಪರಿಗಣಿಸಬೇಕು. ಇದಕ್ಕೆ ತಕ್ಕ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾ, ನೋಡಿ ಇಲ್ಲಿ ನೀರು ಹೋಗೋದಕ್ಕೆ ಯಾವುದೇ ಒಂದು ವ್ಯವಸ್ಥೆ ಇಲ್ಲ. ಅಲ್ಲಿ ಭಾಗ ಆಗ್ಬಿಟ್ಟಿದೆ, ಮಣ್ಣು ಭಾಗ ಆಗ್ಬಿಟ್ಟಿದೆ. ಮತ್ತು ಅದ್ರ ಪಕ್ಕದಲ್ಲಿ ಒಂದು ಲೈಟ್ ಕಂಬ ಇದೆ ನೋಡಿ ಇಲ್ಲಿ, ಅದು ಕೂಡ ಬೀಳುವಂತಹ ಸಾಧ್ಯತೆ ಇದೆ. ಓಕೆ, ಹಾಗಾಗಿ ಇಲ್ಲಿ ಭೂ ಕುಸಿತ ಏನಿದೆ ತುಂಬ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ರೋಡ್ಗಳೆಲ್ಲ ಸವಿತಾ ಇದೆ. ಹಾಗಾಗಿ ಇದನ್ನು ನೀವು
ಇದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ಹೇಳ್ತಾ ನೋಡಿ, ಇಲ್ಲಿ ಚರಂಡಿ ನೀರು ಹೋಗುವಂತಹ ಒಂದು ಚರಂಡಿ ವ್ಯವಸ್ಥೆ ಮೊದಲು ಕಲ್ಪಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಲ್ಲದ್ರೆ ನೋಡಿ, ಆ್ಯಕ್ಚುಲಿ ಏನಂತ ಹೇಳಿದ್ರೆ ಪ್ರೀ ಪ್ಲಾನಿಂಗ್ ಮಾಡಿಲ್ಲ. ಒಂದು ಮಣ್ಣನ್ನು ತೆಗಿಬೇಕಾದ್ರೆ ಪ್ರೀ ಪ್ಲಾನಿಂಗ್ ಇಲ್ಲ. ಹಾಗಾಗಿ ಈ ವ್ಯವಸ್ಥೆ ಈ ಥರ ಆಗ್ತಾ ಇದೆ. ಈ ಒಂದು ಪ್ರದೇಶದಲ್ಲಿ ಕುಸಿಯೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಆ ಒಂದು ಮಣ್ಣನ್ನು ನೇರವಾಗಿ ಈ ಥರ ಸ್ಲೋಪ್ ತೆಗೆದಲೆ ನೇರವಾಗಿ ತೆಗೆದ ಅಂತ ಒಂದು ಕಾರಣದಿಂದ ಈ ಥರ ಮರಗಳು, ಇನ್ನೇನು ಅಲ್ಲೊಂದು ಮರ ಇದೆ ನೋಡಿ, ಅದು ಕೂಡ ಯಾವಾಗ ಬೀಳುತ್ತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ರೋಡಿಗೆ ಅದು ಬೀಳೋದು. ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲೂ ಅಷ್ಟೇ. ಇಲ್ಲಿ ಆಲ್ರೆಡಿ ಇಲ್ಲಿ ನೋಡಿ ಮಣ್ಣೇನು ಫುಲ್ಲು ಶೀತ ಇಳಿದ್ಬಿಟ್ಟು ಅದು ಏನು ಬೇರೆಲ್ಲ ಬಿಡ್ತಾ ಇದೆ, ಬೀಳದೆ ಅಲ್ಲೂ ನೋಡ್ತಾ ಇರ್ಬೋದು. ಇಲ್ಲ, ಈ ಒಂದು ಕಳಪೆ ಕಾಮಗಾರಿಯಿಂದ, ಕಳಪೆ ಕೆಲಸಗಳಿಂದ ಈ ಥರ ಆಗ್ತಾ ಇದೆ ನಮ್ಮೂರಲ್ಲಿ. ನಮ್ಮ ರೋಡಿನ ವ್ಯವಸ್ಥೆ ಈ ಥರ ಇದೆ. ತುಂಬ ಜನರಿಗೆ ಏನಂತ ಹೇಳಿದ್ರೆ, ತುಂಬ ಜನರಿಗೆ ಈ ಒಂದು ತಲೆನೋವಾಗಿದೆ. ಈಗಿನ ಒಂದು ಮಳೆ ಮತ್ತು ಈ ಒಂದು ರೋಡು, ಈ ಒಂದು ವ್ಯವಸ್ಥೆಗಳು, ಈ ಕಾಮಗಾರಿಗಳು ತುಂಬ ತಲೆನೋವಾಗಿದೆ. ಆದ್ದರಿಂದ ಇದಕ್ಕೆ ಪರಿಹಾರವನ್ನು, ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾ ಕ್ಯಾಮ್ರಾಮ್ಯಾನ್ ಚಿನ್ನಿ ಜೊತೆ ನೆಕ್ಸಸ್ ಇತ್ತು.